ಕೆಲವೊಂದು ನಾವು ಒಪ್ಕೋಬೇಕಾಗತ್ತೆ. ನಾವು ಏನಿಲ್ಲ, ನಿಮ್ಮ ತ್ರಿವಳಿ ತಾಲೂಕ್ ಆಗಿರ್ಬೋದು, ಮೊಹಮ್ಮದ್ ಪೈಗಂಬರ್ ಕೂಡ ಅದನ್ನು ವಿರೋಧಿಸಿದ್ರು. ಈಗ ನಿಮ್ಮ ವಿಚಾರಕ್ಕೆ ಬಂದರೆ, ನಿಮ್ಮ ಯಾವುದೇ ವಿಡಿಯೋಗಳನ್ನು ನೋಡಿದ್ರೆ ಅಥವಾ ನಿಮ್ಮ ಭಾಷಣಗಳನ್ನು ನಾನು ಗಮನಿಸಿದಾಗ ಅಥವಾ ನಿಮ್ಮ ವಿಚಾರಗಳನ್ನು ಗಮನಿಸಿದಾಗ ಏನಾದರೂ ನಿಮಗೆ ಮುಸ್ಲಿಮ್ಸ್ ಅವರಿಂದ ತೊಂದರೆ ಆಗಿದೆಯಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಯಾಕೆ ನೀವು ಯಾವಾಗಲೂ ಪ್ರಚಾರಕ್ಕೋಸ್ಕರ ಮುಸ್ಲಿಮ್ಸ್ ಅವ್ರನ್ನ ಬಳಸ್ಕೋತೀರಾ? ಯಾಕೆ ಅಂದರೆ ಬಹಳಷ್ಟು ಅದು ಲವ್ ಜಿಹಾದ್ ಆಗಿರ್ಬೋದು, ಟಿಪ್ಪು ಸುಲ್ತಾನ್ ಆಗಿರ್ಬೋದು, ನಿಮ್ಮ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹಕೀಮ್ ನಂಜುಂಡ ಅಂತ ಒಂದು ಲಿಂಗವನ್ನು ಕೊಟ್ಟಿರುವಂತಹ ಟಿಪ್ಪು ಸುಲ್ತಾನ್ ಆಗಿರ್ಬೋದು. ಈ ವಿಚಾರಗಳು, ಅದು ಹಿಜಾಬ್ ಬಿಡಿ, ಹಿಜಾಬ್ ಕೆಲವು ನಮ್ಮಲ್ಲೂ ಮೂಲಭೂತವಾದಿಗಳಿದ್ದಾರೆ, ನಾವು ಕೂಡ ಅದನ್ನು ನಾನು ಇದು ಮಾಡ್ತೀನಿ, ಯಾಕೆ ನಾನೊಬ್ಬ ಎಜುಕೇಟೆಡ್ ಆಗಿ ಅದನ್ನು ನಾನು ಇದು ಮಾಡೋಕ್ಕೆ ಹೋಗಲ್ಲ. ಆದರೆ ನಿಮ್ಗೇನಾದರೂ ಪರ್ಸ್ನಲ್ ಆಗಿ ಮುಸ್ಲಿಮ್ಸ್ ಅವರಿಂದ ದ್ವೇಷ ಇದೆಯಾ, ಅಥವಾ ಪರ್ಸ್ನಲ್ ಆಗಿ ಏನಾದರೂ ನಿಮಗೆ ಅವ್ರು ಮಾಡಿದಾರ ಅಂತ ತೊಂದರೆ ಆಗಿದೆ? ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ, ತೊಂದರೆ ಆಗಿದೆಯಾ ಅಂತ ಸರ್. ನಾನು ಅದೇ ಪ್ರಶ್ನೆ ನನಗೂ ಕಾಡ್ತಾ ಇದೆ ಸರ್. ಈ ಮುಸಲ್ಮಾನರು ಯಾಕೆ ಹಿಂದೂಗಳ ಜೊತೆ ಅನ್ಯೋನ್ಯತೆಯಿಂದ, ಸಹಬಾಳ್ವೆಯಿಂದ, ಸೌಹೃದಯತೆಯಿಂದ ಯಾಕಿರಲ್ಲ ಇವರು? ನಿಮಗೆ ಸ್ವಾತಂತ್ರ್ಯ ಚಳವಳಿನಲ್ಲೂ ಕೂಡ ಮಧ್ಯದಲ್ಲೇ ನಿಂದೆ ಹೋದರು, ದೇಶನ ನಮಗೆ ಪ್ರತ್ಯೇಕ ಕೊಡಿ ಅಂತಂದರು. ಯಾಕೆ ಹಿಂದೂಗಳು ಏನು ಮಾಡಿದ್ದಾರೆ? ಈಗ ಭಾರತದಲ್ಲಿರುವಂಥ ಮುಸಲ್ಮಾನರನ್ನು ಯಾರನ್ನೂ ಕೂಡ ಮಕ್ಕಾದಿಂದಲೋ ಮದೀನಾದಿಂದಲೋ ನಿಮ್ಮನ್ನಲ್ಲಿ ಸೃಷ್ಟಿ ಮಾಡಿ ಭಾರತಕ್ಕೇನು ಏರ್ ಡ್ರಾಪ್ ಮಾಡಿಲ್ಲ. ಇಲ್ಲಿರುವಂಥ ಹಿಂದೂಗಳನ್ನೇ ನೀವು ಹಿಂದೆ ಕನ್ವರ್ಟ್ ಆಗಿರುವಂಥವ್ರು, ನಿಮ್ಮ ಆರಾಧನಾ ಪದ್ಧತಿ ಚೇಂಜ್ ಆಗಿದೆ ಅಷ್ಟೇ. ಕೇಳಕ್ಕೆ ನಮಗೆ ನೀವು ಆರಾಧನಾ ಪದ್ಧತಿನ ಬದಲಾಯಿಸ್ಕೊಂಡಿದ್ರಿ ಅಂತ ನಮಗೇನು ತಕರಾರಿಲ್ಲ. ಆದರೆ ನಾವು ನಮ್ಮಿಬ್ಬರದ್ದು ಒಂದೇ DNA. ಆದರೆ ನಮ್ಮ ಜೊತೆ ಬದುಕಕ್ಕೆ ಅಲ್ಲ, ಕಂಪ್ಲೀಟ್ ಮಾಡ್ತೀನಿ. ಅಲ್ಲ, ನಾನು ಕೇಳ್ತಾ ಇದ್ದೀನಿ, ನನ್ನ ಪ್ರಶ್ನೆಗೆ ಒಂಚೂರು ಉತ್ತರ ಹೇಳಿ ಸರ್ ನನಗೆ. ನೀವು ಒಂದೇ ಇದೀವಲ್ಲ, ನಮ್ಮ DNA ಒಂದೇ ಇದೆ, ಯಾಕೆ ನಮ್ಮನ್ನು ನೀವು ಪ್ರತ್ಯೇಕವಾಗಿ ಹಿಂದೆನೂ ಕೂಡ ದೇಶನ 3 ಭಾಗ ಮಾಡಿದ್ರಿ, 2 ಭಾಗ ಇಟ್ಕೊಂಡ್ರು, ಆಯಿತು. ಇನ್ನು ಉಳಿದವ್ರನ್ನ ಆಯ್ತಪ್ಪ, ಅವರೇ ನಮ್ಮ ಇಸ್ಲಾಮಿಕ್ ರಾಷ್ಟ್ರ ಮಾಡಿದ್ರು, ನಾವು ಆದ್ರೂ ಕೂಡ ಸೆಕ್ಯುಲರ್ ರಾಷ್ಟ್ರ ಮಾಡಿಕೊಂಡು ನೀವು ಇಲ್ಲೇ ಇರಿ ಅಂತಂದು, ಇಲ್ಲೇ ಇರಿ ಅಂತಂದ್ಬಲೂ ಕೂಡ ನಮ್ಮ ಜೊತೆ ಯಾಕೆ ಸಾಬಾಳೆ ಎಂದು ನೀವು ಇರಲ್ಲ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನಾವು ಈಗ ಸ್ವಾತಂತ್ರ್ಯ ಚಳವಳಿ ನಡೀತಾ ಇತ್ತು, ಬಾಲಗಂಗಾಧರ ತಿಲಕರ ನೇತೃತ್ವದಲ್ಲಿ ನಡೀತಾ ಇತ್ತು. ಇದೀಗ ಗಾಂಧೀಜಿ ಬಂದರು, ಆನಂತರ ಅದರ ಚುಕ್ಕಾಣಿಯನ್ನು ಹಿಡಿದ್ರು, ನೇತೃತ್ವವನ್ನು ವಹಿಸ್ಕೊಂಡ್ರು. ಈ ಮೊದಲು 1919ರಲ್ಲಿ ನೀವು ಖಿಲಾಫತ್ ಚಳವಳಿನ ಯಾಕೆ ಪ್ರಾರಂಭ ಮಾಡಿರಿ? ಕಾನ್ಸ್ಟಂಟಿನೋಪಲ್ನಲ್ಲಿ ಆಟಮನ್ ಟರ್ಕ್ಸನ್ನು ನೀವು ಡಿಥ್ರೋನ್ ಮಾಡಿದ್ರು, ಅವ್ರನ್ನ ಪದಚ್ಯುತಗೊಳಿಸಿದ್ರು ಅಂತ ಹೇಳಿದ ಕೂಡಲೇ ಆಗ ಕ್ಯಾಲಿಫೆಟ್ ಅಂತ ಹೇಳಿದ್ರೆ ಆಟಮನ್ ಟರ್ಕ್ಸ್ ಇದ್ರು, ಅಲ್ಲಿತ್ತು ಕ್ಯಾಲಿಫೆಟ್ ಇತ್ತು, ಅವರನ್ನ ಪದಚ್ಯುತಗೊಳಿಸಿದ್ರು ಅಂತ ಹೇಳಿ ಭಾರತದಲ್ಲಿ ನೀವು ಯಾಕೆ ಸರ್ ಯುದ್ಧ ಮಾಡ್ತೀರಿ? ನೀವು ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಇವಾಗ್ಲೂ ತಕರಾರು ಯಾಕಾಗ್ತಿದೆ ಅಂತಂದ್ರೆ, ಅವತ್ತೇನೋ ಮಾಡಿರು, ಇವಾಗ್ಲೂ ಅದೇ ಮನಸ್ಥಿತಿನ ಯಾಕೆ ತೋರ್ತಾರೆ ಅನ್ನೋದೇ ಇವತ್ತು ಎಲ್ಲರಿಗೂ ಪ್ರಶ್ನೆ ಇರೋದು. ಮಾಪಳ ದಂಗೆ ಆಯ್ತಲ್ವ ಕೇರಳದಲ್ಲಿ, ಯಾಕಾಯ್ತು ಸರ್? ಈ ಸ್ವಾತಂತ್ರ್ಯ, ನಾವೆಲ್ಲರೂ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಿದ್ರೆ ನೀವು ಕ್ಯಾಲಿಫೆಟ್ಟನ್ನು ಉಳಿಸ್ಕೋಬೇಕು, ಅದನ್ನು ರೀಇನ್ಸ್ಟೇಟ್ ಮಾಡಿ ಅಂತ ಸ್ಟಾರ್ಟ್ ಮಾಡಿರಿ. ಈ ಮಧ್ಯದಲ್ಲಿ ನಾವೆಲ್ಲ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ್ರೆ ನೀವು ಮಾಪಳ ದಂಗೆನ ಮಾಡಿರಿ. ಯಾಕೆ ಸರ್ ನೀವು ಮಾಡ್ತೀರಿ? ಆಯ್ತು ಸರ್, ಆ ಸಂದರ್ಭದಲ್ಲಿ ಭಾರತದ ಮುಸಲ್ಮಾನರು ಯಾವುದಾದ್ರೂ ಒಂದು ಹಿಂದೂ ಧರ್ಮವನ್ನು ಅಥವಾ ಕ್ರಿಶ್ಚಿಯನ್ ಧರ್ಮವನ್ನು ಮನೆ ನೋಡ್ತೀರ, ಡಿಸ್ಟರ್ಬಿಂಗ್ ಮಾಡ್ತೀಯಾ? ನನಗೆ ಪ್ರೋಗ್ರಾಮ್ ಮಾಡೋಕ್ಕೆ ಆಗಲ್ಲ, ಮಧ್ಯದಲ್ಲಿ ಮಾತಾಡ್ಬಿಟ್ರು. ಈ ಪ್ರೋಗ್ರಾಮಿನ ಫಾರ್ಮ್ಯಾಟ್ ಬೇರೆ ಇದೆ ಸರ್, ನಿಮಗೆ ಬರುತ್ತೆ, ನಿಮ್ಮ ಹತ್ರ ಮೈಕ್ ಬಂದಾಗ ಮಾತಾಡಿ ಸರ್. ಅದು ಹಂಗೆ ರೆಕಾರ್ಡ್ ಮಾಡೋಕ್ಕಾಗಲ್ಲ ಸರ್ ನನಗೆ ರೆಕಾರ್ಡ್ ಮಾಡೋಕ್ಕೆ ಪ್ರೋಗ್ರಾಮಿನ ಫಾರ್ಮ್ಯಾಟ್ ಅರ್ಥ ಮಾಡ್ಕೊಳ್ಳಿ. ಅವ್ರ ಪ್ರಶ್ನೆಗೆ ಇವರು ಉತ್ತರ ಕೊಡ್ತಾ ಇದ್ದಾರೆ, ದಯವಿಟ್ಟು ಅವ್ರ ಪ್ರಶ್ನೆಗೆ ಇವರು ಉತ್ತರ ಕೊಡ್ತಾ ಇದ್ದಾರೆ. ಆಮೇಲೆ ನೀವೊಂದು ಮಾತಾಡಿ ಸರ್. ಈಗ ನೀವು ನಮಗೆ ಇದನ್ನು ಹೇಳ್ತಿರಲ್ಲ, 1938 ಸಂದರ್ಭದಲ್ಲಿ ಥಾಟ್ಸ್ ಆನ್ ಪಾಕಿಸ್ತಾನನ ಅಂಬೇಡ್ಕರ್ ಅವ್ರು ಬರ್ತಾರೆ. ನೀವು ಮುಸಲ್ಮಾನರು ದಲಿತರು ಒಂದೇ ಅಂತ ಹೇಳಿದ್ರಲ್ಲ, ಥಾಟ್ಸ್ ಆನ್ ಪಾಕಿಸ್ತಾನ ಇವಾಗ ಶೋಷಣೆಗೊಳಗಾಗಿರೋರು ದಲಿತ ಯಾರಾದ್ರೂ ಆಗಿರ್ಬೋದು. ಹಾಗಾದ್ರೆ ಈ ದೇಶವನ್ನ ಸೆಕೆಂಡ್ ವಾರ್ ಆಫ್ ಟೆರೈನ್ ಇಂದ ಹಿಡಿದು 1192 ಇಂದ ಬ್ರಿಟಿಷರು ಬರೋವರೆಗೂ ಕೂಡ ಆಳದವ್ರು ಯಾರ್ರಿ ಸರ್? ಮುಸಲ್ಮಾನರೇ ಆಳಿದ್ದು ಬಹಳಷ್ಟು ಪ್ರದೇಶಗಳನ್ನ. ಬಹುಮನಿ ಸುಲ್ತಾನೇಟ್ ಇರ್ಬೋದು, ಹೈದರಾಬಾದ್ ನಿಜಾಮ್ ಇರ್ಬೋದು, ಆರ್ಕಾಟ್ ನವಾಬ್ ಇರ್ಬೋದು, ಡೆಲ್ಲಿ ಸುಲ್ತಾನೇಟ್ ಇರ್ಬೋದು, ಪ್ರತಿಯೊಬ್ಬರನ್ನು ನೀವು ಆಳ್ವಿಕೆ ಮಾಡಿದವ್ರೆ. ನೀವು ಇಷ್ಟು ವರ್ಷ ಆಳ್ವಿಕೆ ಎಲ್ಲಿಂದಲೋ ಬಂದಂತಲ್ಲ, ಎಲ್ಲಿಂದಲೋ ಎಲ್ಲರೂ ಎಲ್ಲಿಂದನೋ ಬಂದಿರ್ತಾರೆ ಸರ್. ಬಹಳ ಆದಿಮಾನವ ಮೂಲ ಹೋದ್ರೆ ನಾವ್ ಯಾರು ಎಲ್ಲರೂ ಕೂಡ ಬುಡಕಟ್ಟು ಸಂಸ್ಕೃತಿಯಿಂದ ಬಂದಿರೋರು, ದ್ರಾವಿಡ ಸಂಸ್ಕೃತಿಯಿಂದ ಬಂದಿರೋರು ನಾವು.
ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಅಪ್ಪ ಆಯ್ತು ಅಲ್ಲ, ನೀವು ಮೂಲ ಇಲ್ಲಿಯವರು ಅಂತ ಒಪ್ಕೊಂಡು ಆಯ್ತು ಪಾಷ ಅವರೇ, ನೀವು ಮೂಲ ಇಲ್ಲೇ ಅಂತಂದ್ಮೇಲೆ ನಿಷ್ಠೆ ಯಾಕೆ ಸರ್ ಗಡಿ ಆಚೆಗೆ ಇಟ್ಕೊಂಡಿದ್ದೀರಿ? ಎಲ್ಲೂ ತೋರಿಸ್ತಾ ಇಲ್ಲ ಸರ್, ನಾವು ಹುಟ್ಟಿದ್ರು ಅಷ್ಟೇ ಭಾರತಕ್ಕೆ. ಅಲ್ಲ ಸರ್, ಈಗ ನೀವು ಇಲ್ಲೇ ದ್ರಾವಿಡ ಮೂಲದವರು ಅಂತ ನೀವು ಹೇಳೋದಾದ್ರೆ ನಿಮ್ಮ ಮೂಲ ಇಲ್ಲ ಅಂದ್ಮೇಲೆ, ನಿಮ್ಮ DNA ಇಲ್ಲದ ಅಂದ್ಮೇಲೆ ನಿಮ್ಮ ನಿಷ್ಠೆ ಯಾಕೆ ಕ್ಯಾಲಿಫೆಟಿಗೆ ಇರಬೇಕು? ನಾವು ತೋರಿಸ್ತಾ ಇಲ್ಲ ಸರ್. ಯಾರೋ ಒಂದು 5 ಜನ ಮಾಡ್ತಾರೆ ಅಂದ್ರೆ ಎಲ್ಲರೂ ಅನೇಕ ಸಂದರ್ಭಗಳಲ್ಲಿ ನನಗೂ ಈ ಪ್ರಶ್ನೆ ಬರುತ್ತೆ. ಅಲ್ಪಸಂಖ್ಯಾತರ ಜೊತೆಗಿನ ತಿಕ್ಕಾಟ ಅಂತೀವಲ್ಲ, ಈ ದೇಶದಲ್ಲಿ ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಪಾರ್ಸಿಗಳಿದ್ದಾರೆ, ಸಿಖ್ಖರಿದ್ದಾರೆ, ಅಲ್ಪಸಂಖ್ಯಾತರು ಅಂತ ಅನ್ನಿಸಿಕೊಂಡಂಥವ್ರು. ಅವರು ಯಾರ ಜೊತೆಗೂ ಇಲ್ಲದೆ ಇರುವಂತಹ ತಿಕ್ಕಾಟ ಮುಸ್ಲಿಮರ ಜೊತೆಗೆ ಯಾಕೆ? ಬಹಳ ಈಸಿಯಾಗಿ ನಾವು ಸಿಕ್ಬಿಡ್ತೀವಿ. ಬಹಳ ಮುಸಲ್ಮಾನರು ಅಂದ್ರೆ ಬಹಳ ಈಸಿಯಾಗಿ ಸಿಕ್ಬಿಡ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಎಜುಕೇಶನ್ ಇಲ್ಲ. ಪಾಪ ಏನೋ ಹೇಳ್ತಾರೆ, ಕೇಳ್ಕೊಂಡು ಹೋಗ್ತಾರೆ. ನಮ್ಮಲ್ಲೇ ಉಟ್ರೆ ಚಲ್ರೆ ಟೈಮ್ ನಮಾಜ್ಕು ಅಂತ ಇರ್ತಾರೆ. ನಮ್ಮಲ್ಲೂ ಏನಾದ್ರು ಎಜುಕೇಟೆಡ್ಗಳನ್ನ ನೀವು ಗೋರಿಪಾಳ್ಯ, ಶಿವಾಜಿ ನಗರ, ಟಾನಿ ರೋಡಲ್ಲಿ ಸ್ವಲ್ಪ ಸರ್ಕಾರಗಳಿದೆಯಲ್ಲ, ಅವ್ರಿಗೇನ್ ಸರ್ಕಾರ ಆಗ್ತಿದೆ, ಏನ್ ನಡೀತಾ ಇದೆ, ಅವ್ರನ್ನ ಎಜುಕೇಟೆಡ್ ಮಾಡಬೇಕು, ಅವ್ರನ್ನ ಇದು ಮಾಡಬೇಕು. ಒಂದು ವಿಷಯ ಬರ್ತೀರಿ ಪಾಷ ಅವರೇ, ನಮ್ದು ಅದೇ ಕಾಳಜಿ ಇರುವಂತದ್ದು. ಏಳಿ ಎದ್ದೇಳಿ ನಮಾಜಿಗೆ ಹೋಗೋಣ ಅಂತ ಹೇಳ್ತಾರಲ್ಲ, ಎದ್ದೇಳು ಮಗನೇ ಸ್ಕೂಲಿಗೆ ಹೋಗು, ಮಗಳೇ ಸ್ಕೂಲಿಗೆ ಹೋಗು ಅಂತ ಹೇಳಿ ಅಂತ ನಾವು ಕೇಳ್ತಾ ಇದ್ವಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಗಣಿತ ವಿಜ್ಞಾನ ಕಲಿಸಿ ನೀವು ಶಾಲೆನಲ್ಲಿ ಹೋಗ್ಬೇಕಾದ್ರೆ ನೀವು ಈಗ ನಮ್ಮ ಮನೆಯಲ್ಲಿ ಹಿಂದೂಗಳ ಮನೆಯಲ್ಲಿ ನಾವು ರಾಮಾಯಣ ಹೇಳ್ಕೊಡ್ಲಿಲ್ಲ ಅಂದ್ರೂ, ಮಹಾಭಾರತನ ಹೇಳ್ಕೊಡ್ಲಿಲ್ಲ ಅಂದ್ರೂ, ಗಾಯತ್ರಿ ಮಂತ್ರ ಹೇಳ್ಕೊಡ್ಲಿಲ್ಲ ಅಂದ್ರೂ ಕೂಡ ಮಕ್ಕಳನ್ನ ಶಾಲೆಗೆ ಕಳಿಸ್ಬಿಟ್ಟು ಅವರಿಗೆ ಗಣಿತ ವಿಜ್ಞಾನನ ಓದಿಸ್ತೀವಿ. ನಾನು ನಿಮ್ಗೆ ಕೇಳೋದು ಸರ್, ಅವರಿಗೆ ಯಾವುದು ಸರಿ ತಪ್ಪು ಅನ್ನೋ ವಿವೇಚನೆ ಬಂದಾದ್ಮೇಲೆ ಅವ್ರು ಭಗವದ್ಗೀತೆಯಾರು ಓದಲಿ, ಕೊರಾನಾದರೂ ಓದಲಿ, ಬೈಬಲಾರು ಓದಲಿ, ಅವ್ರು ಓದಿ ತಿಳ್ಕೊಂಡು ಅವರಿಗೆ ಸರಿ ತಪ್ಪುಗಳ ವಿವೇಚನಾ ಶಕ್ತಿ ಬಂದಾದ್ಮೇಲೆ ತಿಳ್ಕೊಳ್ಳಿ ಸರ್. ಚಿಕ್ಕದ್ರಿಂದಲೂ ಕೂಡ ನೀವು ಅದನ್ನು ಯಾಕೆ ತುಂಬೋದು ಸರ್? ನಿಮ್ಮ ಧರ್ಮ, ಈಗ ನನಗೆ ಇಸ್ಲಾಂ ವಿರುದ್ಧ ನಾನಲ್ಲ, ನಾನು ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ನನಗೂ ಅಪಾರವಾದ ಗೌರವ ಇದೆ. ಆದರೆ ನಾನು ನಿಮ್ಗೆ ಕೇಳ್ತಿರೋದು ಇಷ್ಟೇ, ನಿಮ್ಮಲ್ಲಿ ಈಗ ನೀವು ಪ್ರತಿನಿತ್ಯನೂ ಕೂಡ ಬೆಳಗ್ಗೆ ಎದ್ದು 5 ಗಂಟೆಯಿಂದ ಶುರು ಮಾಡಿಕೊಂಡು ಸಂಜೆವರೆಗೂ ಅಲ್ಲಾಹು ಒಬ್ಬನೇ ದೇವರು, ಅಲ್ಲಾಹು ಬಿಟ್ಟರೆ ಬೇರೆ ಯಾರು ದೇವರು ಇಲ್ಲ ಅಂತ ಹೇಳಿದರೆ ಸರ್, ಆ ಮಗು ಅಲ್ಲ ಸರ್, ಆ ಮಗುವಿನ ಮನಸ್ಸಲ್ಲಿ ಏನು ಅನ್ಸ್ಬೋದು ಸರ್? ನೀವು ಶಾಲೆನಲ್ಲಿ ಹೋಗ್ಬಿಟ್ಟು ರಾಮ ರಹೀಮ ಅಂತೋಣಿ ಅಂತ ಹೇಳ್ಬಿಟ್ರೆ ಆ ಮಗು ಕಲಿಯುತ್ತಾ? ನೀವು ಪ್ರತಿನಿತ್ಯನೂ ಅದನ್ನೇ ಹೇಳ್ಕೊಟ್ರೆ ಸರ್, ಅದಕ್ಕೆ ಮಕ್ಕಳಿಗೆ ಅವಕ್ಕೆ ಜ್ಞಾನ ವಿವೇಚನೆ ಬಂದಾದ್ಮೇಲೆ ಧರ್ಮದ ಬಗ್ಗೆ ತಿಳ್ಕೊಳ್ಳಿ.